ಸೊ ದೇವಸ್ಥಾನಗಳು ಬಂದಿರ್ತವೆ, ಯಾಕೆ ಗ್ರಹಣದ ಸಮಯದಲ್ಲಿ ಯಾಕೆ ಬಂದಿರುತ್ತೆ? ಸಾಮಾನ್ಯವಾಗಿ ಮಾಡಲೇಬೇಕು ಅನ್ನೋಂಥ ನಿರ್ಬಂಧ ಏನಾದರೂ? ತುಂಬ ಜನದ ಪ್ರಶ್ನೆ ಏನಿದೆ ಅಂದರೆ, ದೇವರಿಗೆ ಗ್ರಹಣದ ಭಯನ ಅಥವಾ ದೇವರಿಗೆ ಅಕಸ್ಮಾತ್ ಗ್ರಹಣ ಹಿಡಿದ್ಬಿಟ್ರೆ ನಮ್ಮಂಥ ಸಾಮಾನ್ಯ ಜನಕ್ಕೇನು ಅನ್ನೋ ಒಂದು ಲೆಕ್ಕಾಚಾರ ಇದೆ. ಹೌದು. ಇಲ್ಲಿ ದೇವರಿಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಒಂದು ಶಕ್ತಿಯನ್ನು ಆವಾಹನೆ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಅಂತ ಮಾಡಿರ್ತೀವಿ. ಇವಾಗ ನಮ್ಮಲ್ಲಿ ಹೇಗೆ ಪ್ರಾಣ ಇರುತ್ತೆ ಹಾಗೆ ದೇವಸ್ಥಾನದಲ್ಲಿ ವಿಗ್ರಹಗಳು ಏನಿರುತ್ತೆ ಅದನ್ನು ದೇವಸ್ಥಾನ ನಾವು ದೇವತಾ ಪ್ರತಿಷ್ಠಾ ವಿಧಿ ಅಂತಲೇ ಶಾಸ್ತ್ರದಲ್ಲಿದೆ. ಆ ಪ್ರತಿಷ್ಠಾಪನೆ ಮಾಡಬೇಕಾದಾಗ ನಯನ ಉನ್ಮೀಲನ, ಪ್ರಾಣ ಪ್ರತಿಷ್ಠಾಪನ ಈ ಥರದ್ದೆಲ್ಲ ಬರುತ್ತೆ, ಒಂದಷ್ಟು ಕೈಂಕರ್ಯಗಳು ಬರುತ್ತೆ. ಇದು ಮಾಡಿದಾಗ ಆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದೆ ಅಂದರೆ ಆ ವಿಗ್ರಹದಲ್ಲಿ ಪ್ರಾಣ ಇದೆ ಅಂದರೆ ಉಸಿರಾಡ್ತಾ ಇದೆ ಅನ್ನೋ ಅರ್ಥ. ಇವತ್ತಿಗೂ ಕೂಡ ಪುರಿ ಜಗನ್ನಾಥನಲ್ಲಿ ಉಸಿರಾಡ್ತಾ ಇದೆ ಅದು ಅನ್ನೋದನ್ನು ಎಷ್ಟೋ ಜನ ಹೇಳ್ತಾರೆ. ಹೀಗೆ ಯಾವ್ಯಾವ ಜೀವರಾಶಿಗಳಿಗೆ ಪ್ರಾಣ ಇರುತ್ತೆ. ಅವಾಗ ನೀವು ಕೇಳ್ಬೋದು, ಅದು ಕಲ್ಲಲ್ವಾ, ಹಾಗಿದ್ರೆ ಹೆಂಗೆ ಅಂದರೆ ಕಲ್ಲು ಆಗಿದೆ ಅನ್ನೋದು ಕಾರಣಕ್ಕೋಸ್ಕರನೇ ನಾವು ಸಂಸ್ಕಾರಗಳನ್ನು ಮಾಡಿ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತಕ್ಕಂಥದ್ದು. ಪ್ರಾಣ ಪ್ರತಿಷ್ಠಾಪನೆ ಅಂತ ಮಾಡಿದಾಗ ಜೀವರಾಶಿ ಥರನೇ ಆಗುತ್ತೆ ಅದು. ಇದು ಶಾಸ್ತ್ರ ಹೇಳ್ತಕ್ಕಂಥ, ಆಗಮಶಾಸ್ತ್ರ ಹೇಳ್ತಕ್ಕಂಥದ್ದು. ಹಾಗಾಗಿ ಏನಾಗುತ್ತೆ ಅಂದರೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಎಲ್ಲರಿಗೂ ಹೇಗೆ ಇರುತ್ತೆ ಹಾಗೆ ಇವಾಗ ಭಗವಂತ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಿದ ಮೇಲೆ ತಾನು ಅವತಾರ ಎತ್ತಿದ್ರೂ ಕೂಡ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗೆ ತಾನೂ ಕೂಡ ಬದ್ಧನಾಗಿರ್ತಾನೆ. ಅದು ರಾಮನೇ ಆಗಿರ್ಬೋದು, ಕೃಷ್ಣನೇ ಆಗಿರ್ಬೋದು. ಕೃಷ್ಣ ದೇವರಲ್ವ ಯಾಕೆ ಕಷ್ಟಪಟ್ಟ ಅಂದರೆ ಮನುಷ್ಯನಾಗಿ ಬಂದಾಗ ಮನುಷ್ಯನೇ ಅವನು. ರಾಮ ದೇವರೇ ಅಲ್ವಾ ಯಾಕೆ 14 ವರ್ಷ ಕಾಡಲ್ಲಿದ್ದಾಗ ಕಷ್ಟಪಟ್ಟ ಅಂದರೆ ಮನುಷ್ಯನಾಗಿ ಬಂದಾಗ ಮನುಷ್ಯನಾಗಿ ಏನು ಅನುಭವಿಸ್ಬೇಕೋ ಅದನ್ನು ಅನುಭವಿಸಲೇಬೇಕು. ಇದು ವಿಧಿ, ದೈವ ಅವನೇ ಮಾಡಿರ್ತಕ್ಕಂಥದ್ದು. ಅವನೇ ಮಾಡಿರೋದನ್ನು ಅವನು ಚೇಂಜ್ ಮಾಡೋದಿಲ್ಲ. ಹಾಗೆ ದೇವಸ್ಥಾನಗಳಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗಿರ್ತಕ್ಕಂತಹ ಒಂದು ಕಾರಣಕ್ಕೋಸ್ಕರ ಅದರೊಳಗೆ ಜೀವ ಇರುತ್ತೆ. ಯಾವ್ಯಾವುದಕ್ಕೆ ಜೀವ ಇರುತ್ತೆ ಅದೆಲ್ಲದಕ್ಕೂ ಕೂಡ ಒಂದು ಸೂರ್ಯಗ್ರಹಣ ಆಗಲಿ ಚಂದ್ರಗ್ರಹಣ ಆಗಲಿ ಆ ಅಫೆಕ್ಟೆಡ್ ರೇಸ್ ಅಂತ ಇಷ್ಟೊತ್ತೂ ನಮ್ಮ ದಿನೇಶ್ ಅವರು ಏನು ಹೇಳಿದ್ರೋ ಅದು ಆಗ್ತಕ್ಕಂಥದ್ದು ನಿಜ, ಅದು ಆಗತ್ತೆ. ಅದು ಸೂರ್ಯಗ್ರಹಣದಲ್ಲಿ ಸ್ವಲ್ಪ ಜಾಸ್ತಿ ಪ್ರಖರತೆ ಜಾಸ್ತಿ ಇರುತ್ತೆ, ಚಂದ್ರಗ್ರಹಣದಲ್ಲಿ ಪ್ರಖರತೆ ಸ್ವಲ್ಪ ಕಮ್ಮಿ ಇರುತ್ತೆ. ಹೀಗಾಗಿ ಏನಾಗುತ್ತೆ ಅಂದರೆ ಎಷ್ಟೋ ಜನ ಹೇಳ್ತಾರೆ ನಾವು ಗ್ರಹಣ ಟೈಮಲ್ಲಿ ಆಚೆನೆ ಕೂತ್ಕೊಂಡು ತಿಂದ್ವಿ, ಹಾಗೆ ತಿಂದ್ವಿ, ಹೀಗೆ ತಿಂದ್ವಿ, ಏನೂ ಆಗಿಲ್ಲ, ಹಾಗೆ ಹೀಗೆ. ಏನೂ ಆಗಿಲ್ಲ ಅನ್ನೋದು ತಕ್ಷಣವೇ ಆಗಬೇಕು ಅಂತೇನಿಲ್ಲ. ಇಟ್ ಮೇ ಟೇಕ್ ಮೋರ್ ಟೈಮ್. ಇವತ್ತು ನಾವು ತಿಂದಿದ್ದು ಇನ್ನೊಂದು ವರ್ಷ ಬಿಟ್ಟು ಯಾವಾಗ ಬೇಕಾದ್ರೂ ಆಗ್ಬೋದು ಕೆಲವು ಸತಿ. ಯಾಕೆಂದರೆ ನಾನು ಮೊನ್ನೆ ಆಯುರ್ವೇದಿಕ್ ಡಾಕ್ಟರ್ ಒಬ್ಬರನ್ನ ರಿಸರ್ಚ್ ಮಾಡಬೇಕಾದ್ರೆ ಕೇಳ್ತಾ ಇದ್ದೆ ನಾನು, ಈ ಥರ ಒಂದು ಒಳ್ಳೆ ಪ್ರಶ್ನೆ ಬಂದಿತ್ತು ಇಲ್ಲಿ. ಹಾಗಾಗಿ ಜೀವರಾಶಿಗಳು ಎಲ್ಲನೂ ಅಂದಾಗ ಪ್ರಾಣಿಗಳಿಗೂ ಹಾಗಿದ್ರೆ ಅದೇ ಟೈಮಲ್ಲಿ ಗರ್ಭವನ್ನು ಧರಿಸಿರುತ್ತೆ ಅಥವಾ ಇನ್ನೇನು ಡೆಲಿವರಿ ಆಗುತ್ತೆ, ಅವಾಗ ಏನಾದರೂ ತೊಂದರೆ ಆಗುತ್ತೆ ಆ ಪ್ರಾಣಿಗಳಿಗೆ ಅನ್ನೋದನ್ನು ಕೂಡ ಆಗುತ್ತೆ. ಮತ್ತು ಈ ಅಫೆಕ್ಟೆಡ್ ರೇಸು ತೊಂದರೆ ಆಗುತ್ತೆ ಅನ್ನೋದನ್ನು ಆಯುರ್ವೇದಿಕ್ ಪಂಡಿತರು ಹೇಳಿದ್ರು ನನಗೆ. ಫೋನಲ್ಲಿ ಬಹಳ ಸ್ಪಷ್ಟವಾಗಿ ಕೇಳಿಕೊಂಡೆ ನಾನು, ಹೀಗೇನಾದ್ರು ಆಗುತ್ತಾ ಹೇಳಿ ಸುಶ್ರುತ ಸಮೇತದಲ್ಲಿ ಹೇಳಿದೆ ಅಂತ ಹೇಳಿದ್ರು. ಓಕೆ. ಸೊ ಹಾಗಾಗಿ ಈ ಥರದ್ದೆಲ್ಲ ಆಗ್ತಕ್ಕಂಥದ್ದು ಈಸ್ ಗ್ರೇಟ್. ಯಾಕಂದರೆ ಅವರು ಅನುಭವ ಇಲ್ಲಿ ಕೂತಿದ್ದಾರೆ ಅಂದರೆ ಅನುಭವಗಳನ್ನು ಹೇಳ್ತಾ ಹೋಗ್ತಾರೆ. ಅದಕ್ಕೊಂಚೂರು ಸೇರಿಸಿ ಹೇಳೋದಾದರೆ ಅಂದರೆ ಈಗ ಒಂದು ಒಳ್ಳೆ ಮ್ಯೂಸಿಕ್ ಹೋಗುವಾಗ ಸೆಂಟ್ರಲ್ಲಿ ಪಕ್ವವಾದ್ಯ ಅಂತ ಬರ್ತಾರಲ್ಲ, ಹಾಗಾಗಿ ಸೊ ಸಾಹೇಬ್ರು ಹೇಳ್ತಾ ಇದ್ರು ಏನಂತಂದರೆ ರಾಹುಕೇತುಗಳನ್ನು ಜ್ಯೋತಿಷದಲ್ಲೆಲ್ಲೂ ಇಲ್ವಲ್ಲ ಅಂತ. ವರಹಾಮಿಹಿರನು ಜ್ಯೋತಿಷದಲ್ಲಿ ಇದೆ, ನೋಡಲ್ ಪಾಯಿಂಟ್ಸ್ ಅಂತ. ವರಹಾಮಿಹಿರನು ರಾಹುವನ್ನು ಹೇಳಿಲ್ಲ, ಅವನೊಂದು ಛಾಯಾಗ್ರಹ ಅಂತ ಹೇಳಿದ್ದಾನೆ. ಅವನು ಆ ನೆರಳಿನ ಆಟವನ್ನು ಹೇಳಿದ್ದಾನೆ ವಿನಃ ರಾಹುವನ್ನು ವರಹಾಮಿಹಿರ ಎಲ್ಲಿ ಹುಡುಕಿದ್ರು ರಾಹು ಅಂದರೆ ಯಾರು ಗ್ರಹ ಅಲ್ಲ ಅಂತ ಹೇಳಿದ್ದಾನೆ. ಆದರೆ 6 ಶತಮಾನಗಳು ಅಂದರೆ ವರಹಾಮಿಹಿರನಿಗಿಂತ ಮೊದಲು ಅಂದರೆ 6ನೇ ಶತಮಾನದಲ್ಲಿ ಸುಮಾರು 2000 ವರ್ಷಗಳ ಹಿಂದೆ ಅಂದ್ಕೊಳ್ಳೋಣ. ಅಂದರೆ ವರಹಾಮಿಹಿರ 2000 ವರ್ಷ ಹಿಂದೆ, ಅವನಿಗಿಂತ ಹಿಂದೆ ಅಂದರೆ 6ನೇ ಶತಮಾನದಲ್ಲೇ ನಾವು ಬಂದಿರತಕ್ಕಂಥ ಏನು ಈ ಗ್ರಂಥ ಇದೆಯೋ ಯಾವುದು ಸಂಹಿತ, ಆ ಸಂಹಿತದಲ್ಲಿ ಹೇಳ್ತಾರೆ ರಾಹು ಅಂತಕ್ಕಂಥವನು ಇದ್ದಾನೆ ಅಂತ ಹೇಳಿದಾಗ ವರಾಹಮಿಹಿರ ಯೋಚನೆ ಮಾಡ್ದ, ಈಗ ಜನಗಳಿಗೆ ನಂಬಿಕೆಗೆ ನಾವು ತೊಂದರೆ ಕೊಡಬಾರ್ದು ಅಂತೇಳಿ ಆ ವರಾಹಮಿಹಿರ ರಾಹು ಅಂತ ಬರೀಲಿಲ್ಲ. ಆ ರಾಹು ಅಂತ ಬರೆಯೋಕ್ಕಿಂತ ಮೊದಲು ಏನು ಮಾಡ್ದ ಅವನು ಅಂದರೆ ಒಂದು ಕಥೆಯನ್ನು ಹೇಳಿ ಬ್ರಹ್ಮನ ಕಥೆ ಏನು ಅದನ್ನ ನಾನು ಕೇಳ್ತೀನಿ, ಅದನ್ನ ವಿವರಿಸ್ತಾ ಹೋಗಿ. ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಸೊ ನಿವೇದಿತಾ ಮೂಡ್ಗೆರೆಯಿಂದ ಕರೆ ಮಾಡಿದ್ದಾರೆ. ನಿವೇದಿತಾ ನಮಸ್ತೆ. ನಮಸ್ತೆ ಮೇಡಮ್. ಸೊ ಹೇಳಿ ನಿವೇದಿತಾ ಅವರೇ, ಏನ್ ಪ್ರಶ್ನೆ ಇದೆ ತಮ್ಮಲ್ಲಿ? ಮೇಡಮ್, ನಾನು ಇವಾಗ 7 ತಿಂಗಳು ಗರ್ಭಿಣಿ. ಅಂದ್ರೆ ನಾಳೆ ಗ್ರಹಣ ಇದೆ ಅಲ್ವಾ, ಹಾಗಾಗಿ ಹೇಗಿರ್ಬೇಕು, ಊಟ ವಿಚಾರ ಅದ್ರ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಹೌದು, ಸೊ ಗರ್ಭಿಣಿಯರು ಬಹಳ ಹೆದರ್ತಾರೆ.
Yes. ಮೇಡಮ್ನವರೇ ನಮಸ್ಕಾರ. ತಮ್ಗೆ ಗೊತ್ತಾಗ್ಲಿಲ್ಲ ಎಲ್ಲಿಂದ ಅಂತ. ಮೂಡಿಗೆರೆಯಿಂದ ಮಾತಾಡ್ತೀವಿ. ಮೇಡಮ್ ನಮಸ್ತೆ ಸರ್. ಏಳು ತಿಂಗಳು ಅಂತ ಹೇಳಿದ್ರಿ. ಜ್ಯೋತಿಷ್ ಶಾಸ್ತ್ರದಲ್ಲಿ ಸೂರ್ಯ ಚಂದ್ರನನ್ನ ನಾವು 4ನೇ ತಿಂಗಳು 5ನೇ ತಿಂಗಳು ಗ್ರಹ ಅಂತ ಕರಿತೀವಿ. ಆ 4 ತಿಂಗಳು 5ನೇ ತಿಂಗಳು ಇರ್ತಕ್ಕಂಥ ಗರ್ಭಿಣಿಯರು ಬಹಳ ಜಾಗೃತಿಯಾಗಿರಬೇಕು ಅಂತ. ಆದರೂ ನಿಮ್ಮ ರಾಶಿ ಮೇಲೆ ಡಿಪೆಂಡ್ ಆಗ್ತದೆ ಅಂತ ಈಗ ನಾವು ಮಾತಾಡ್ತಿದ್ವಿ. 3, 6, 10, 11 ನಿಮ್ಮ ಜನ್ಮ ರಾಶಿಯಿಂದ. ನಿಮ್ಮ ರಾಶಿ ಯಾವುದು ಮೇಡಮ್ ಗೊತ್ತಾ ನಿಮಗೆ? ವೃಶ್ಚಿಕ ಸರ್. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಎಷ್ಟು ರಾಶಿ ಆಗುತ್ತೆ ಸರ್? ಅದು 4ನೇ ರಾಶಿ ಆಗುತ್ತೆ. ಹಾಗಾಗಿ ನೀವು ಆ 4ನೇ ರಾಶಿ ಆಗೋದ್ರಿಂದ 3 ಆದ್ರೆ ಶುಭ ಅಂತ ಹೇಳಿ. ಹಾಗಾಗಿ ವೃಶ್ಚಿಕ ವೃಶ್ಚಿಕಕ್ಕೆ 4 ಆಗುತ್ತೆ. ಆದ್ರಿಂದ 3ನೇ ಮನೆಯಾಗಿ ಶುಭ ಆಗುತ್ತೆ. ವೃಶ್ಚಿಕ ಆಗಿರೋದ್ರಿಂದ ನೀವೇನ್ ಮಾಡ್ತೀರಿ, ನಿಮ್ಮ ಮನೆ ದೇವರ ಜಪ ತಪಗಳನ್ನು ನೀವು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಶುಭ. ನೀವು ಯಾಕಂದ್ರೆ ಗರ್ಭಿಣಿ ಆಗಿರೋದ್ರಿಂದ ನೀವು ಜಾಗೃತಿಯಾಗಿರ್ಬೇಕು. ಆದರೆ 4ನೇ ತಿಂಗಳು 5ನೇ ತಿಂಗಳು ಮಾತ್ರ ಕೇರ್ ತಗೋಬೇಕು ಅಂತೇಳಿ ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ಇರೋದ್ರಿಂದ. ಯಾಕಂದ್ರೆ ಯಾವುದೇ ಹೆಣ್ಣು ಗರ್ಭಿಣಿ ಆದಾಗ 4ನೇ ತಿಂಗಳನ್ನು 5ನೇ ತಿಂಗಳನ್ನು ಸೂರ್ಯ ಚಂದ್ರರು ಅದನ್ನ ರೂಲ್ ಮಾಡ್ತಾರೆ ಇರೋದ್ರಿಂದ ಅವರಿಬ್ಬರು ಗ್ರಹಣ ಆಗುತ್ತೆ ಅನ್ನೋದ್ರಿಂದ ನೀವು 4-5 ತಿಂಗಳು ಇರಬೇಕಾಗಿತ್ತು. 7ನೇ ತಿಂಗಳಿಗೇನು ಹೊರೆಯಿಲ್ಲ. ನೀವು ಆರಾಮಾಗಿ ದೇವ್ರ ಪೂಜೆ ಮಾಡ್ಕೊಂಡು ಇರ್ಬೋದು ಅಂತ ನನ್ನ ಜ್ಯೋತಿಷ್ ಶಾಸ್ತ್ರದ ಅಭಿಪ್ರಾಯವನ್ನು ಹೇಳಿದ್ದೀನಿ. ಒಳ್ಳೆಯದಾಗಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.